ಕುಂಭರಾಶಿಯ ಏಪ್ರಿಲ್ ತಿಂಗಳ 2025 ಮಾಸಿಕ ಭವಿಷ್ಯ. ಕುಂಭರಾಶಿಯವರಿಗೆ ಸ್ವಲ್ಪ ದುಡುಕುತನದಿಂದ ತುಂಬಾ ಸಮಸ್ಯೆಗಳಾಗುವಂಥದ್ದು. ಯಾವುದೇ ಕಾರಣಕ್ಕೂ ಈ ಬೆಟ್ಟಿಂಗ್ ಆಗಿರಲಿ, ಈ ಒಂದು ಜೂಜಾಟಗಳಾಗಿರಲಿ, ಯಾವುದೇ ಕಾರಣಕ್ಕೂ ತಾವು ಹೋಗಬಾರ್ದು. ಹೋದರೆ ದುಡ್ಡಿನ ಒಂದು ಲಾಸ್ ಆಗುತ್ತೆ, ಸಂಪತ್ತು ಹಾನಿ ಮಾಡ್ಕೊಳ್ತೀರಿ, ಮನೆ ಮಠ ಮಾರ್ಕೊಳ್ಳುವಂಥ ಪರಿಸ್ಥಿತಿ ಬರುತ್ತೆ. ಜಾಗೃತಿಯಾಗಿರಿ ಕುಂಭರಾಶಿಯವರು. ಈ ಒಂದು ಏಪ್ರಿಲ್ ಮಾಸದಲ್ಲಿ ಯಾವುದೇ ಕಾರಣಕ್ಕೂ ಜೂಜಾಟಕ್ಕೆ ಹೋಗಬಾರ್ದು. ಎರಡನೇದಾಗಿ ನಾನು ಹೇಳೋದೇನಪ್ಪ ಅಂದರೆ, ರೈತರಿಗೆ ಉತ್ತಮವಾದಂಥ ಲಾಭ ಇದೆ. ಆರೋಗ್ಯದ ವಿಚಾರದಲ್ಲಿ ಉತ್ತಮವಾದಂಥ ಪ್ರಾಬಲ್ಯತೆಯನ್ನು ತಾವು ತೆಗೆದುಕೊಳ್ತೀರಿ. ಪಿತೃವಿನ ಮತ್ತು ಮಾತೃವಿನ ಆಶೀರ್ವಾದ ತುಂಬ ಚೆನ್ನಾಗಿದೆ ಕುಂಭರಾಶಿಯವರಿಗೆ. ಮತ್ತು ಯಾವುದಾದ್ರೂ ಒಂದು ವೈಯಕ್ತಿಕ ಜೀವನದಲ್ಲಿ ತುಂಬಾ ಹಳೆಯ ಸಮಸ್ಯೆಗಳಾಗಿದ್ದರೆ, ಬಿರುಕುಗಳಾಗಿದ್ದರೆ ಅದು ಸರಿಪಡಿಸಿಕೊಳ್ಳುವಂತಹ ಸಮಯ ತಮಗೆ ಸಿಗುತ್ತೆ. ಭಿನ್ನಾಭಿಪ್ರಾಯಗಳಾಗಿದ್ದರೆ ಸಹೋದರ ಬಾಂಧವ್ಯದಲ್ಲಾಗಿರ್ಬೋದು, ಪ್ರೀತಿಯ ವಿಚಾರದಲ್ಲಾಗಿರ್ಬೋದು, ಪತಿ ಪತ್ನಿಯರಲ್ಲಾಗಿರ್ಬೋದು, ಮತ್ತು ತಮ್ಮ ಒಂದು ಬಂಧುತ್ವದಲ್ಲಾಗಿರ್ಬೋದು, ಯಾವುದಾದ್ರೂ ಒಂದು ವಿಭಿನ್ನವಾದಂತಹ ಒಂದು ಭಿನ್ನತೆಗಳನ್ನು ಬಂದು ತಾವಿಬ್ಬರು ಬೇರೆ ಆಗಿದ್ದರೆ ಅದು ಒಗ್ಗೂಟಾಗಿ ಸೇರುವಂತಹ ಸಮಯ, ಶುಭ ಸೂಚನೆಗಳು ಕಂಡು ಬರ್ತಾ ಇದೆ. ಆರ್ಥಿಕತೆಯಲ್ಲಿ ಸ್ವಲ್ಪ ಮಟ್ಟಿಗೆ ಲಾಭ, ವೃತ್ತಿಪರ ಕ್ಷೇತ್ರದಲ್ಲಿ ಸ್ವಲ್ಪ ಮಟ್ಟಿನ ಲಾಭ, ಮತ್ತು ವ್ಯಾಪಾರ ವ್ಯವಹಾರದಲ್ಲಿ ಸ್ವಲ್ಪ ಮಟ್ಟಿಗೆ GST ಪ್ರಾಬ್ಲಮ್ ಬರುವಂಥದ್ದು, ಅಥವಾ ಒಂದು ಲೀಗಲ್ ಡಿಸ್ಪ್ಯೂಟ್ಸ್ ಬರುವಂಥದ್ದು, ಅಥವಾ ತಮ್ಮ ಒಂದು ವ್ಯಾಪಾರ ವ್ಯವಹಾರದಲ್ಲಿ ಸರಕುಗಳಲ್ಲಿ ಸ್ವಲ್ಪ ತೊಂದರೆಗಳಾಗುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಕುಂಭರಾಶಿಯವರಿಗೆ ಜಾಗೃತಿಯಾಗಿರಿ ಅಂತಲೂ ಸಹಿತ ಹೇಳ್ತೇನೆ. ಆರ್ಥಿಕತೆಯ ಒಂದು ಲಾಭಕ್ಕೆ ಹೆಚ್ಚಿನ ಒಂದು ಬೆಳವಣಿಗೆಯನ್ನು ತಾವು ಮಾಡಬೇಕಾಗತ್ತೆ. ಮತ್ತು ವಿಶೇಷವಾಗಿ ನಾನು ಹೇಳೋದೇನಪ್ಪ ಅಂದರೆ, ನಿಮಗೆ ಉತ್ತಮವಾದಂಥ ಬೆಳವಣಿಗೆಯನ್ನು ಮಾಡಬೇಕು, ಲಾಭವನ್ನು ತೆಗೆದುಕೊಳ್ಬೇಕು, ಆರ್ಥಿಕವಾದಂಥ ಲಾಭವನ್ನು ಪಡಿಬೇಕು ಅಂದರೆ ತಮ್ಮ ಪಿತೃತ್ವ ಅಥವಾ ಮಾತೃತ್ವರ ಒಂದು ಆಶೀರ್ವಾದವನ್ನು ಪಡೆಯೋದು ಅತಿ ಉತ್ತಮ. ಮತ್ತು ವಿಶೇಷವಾಗಿ ಈ ಒಂದು ಮಾಸದಲ್ಲಿ ಹನುಮನ ಒಂದು ಆರಾಧನೆ, ಪಂಚಮುಖಿ ಹನುಮನಿಗೆ ತಾವು ಭೇಟಿಯನ್ನು ಮಾಡುವಂಥದ್ದು ಉತ್ತಮವಾದಂಥ ಲಾಭ ತಮಗೆ ತಂದುಕೊಡುತ್ತೆ. ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆಗಿದ್ದರೆ ಪಂಚಮುಖಿ ಹನುಮನ ಒಂದು ದರ್ಶನದಿಂದ ತಮಗೆ ಆರೋಗ್ಯದಲ್ಲಿ ಉತ್ತಮವಾದಂಥ ಲಾಭ ಕಂಡು ಬರುತ್ತೆ ಅಂತಲೂ ಸಹಿತ ನಾವಿಲ್ಲಿ ತಿಳಿಸ್ಕೊಡ್ಬೋದಾಗುತ್ತೆ. ವಿಶೇಷವಾಗಿ ಈ ಒಂದು ಮಾಸದಲ್ಲಿ 7 ಅನ್ನುವಂಥ ಸಂಖ್ಯೆ ತಮಗೆ ಉತ್ತಮವಾಗಿ ಬರುತ್ತೆ. ಮತ್ತು ಕಪ್ಪು ಮಿಶ್ರಿತ ನೀಲಿ ಬಣ್ಣವನ್ನು ತಾವು ಧಾರಣೆಯನ್ನು ಮಾಡೋದು ತುಂಬಾ ಉತ್ತಮ. ಮತ್ತು ಉತ್ತರ ದಿಕ್ಕನ್ನು ತಾವು ಆಯ್ಕೆ ಮಾಡ್ಕೊಳ್ಳೋದ್ರಿಂದ ಲಾಭಗಳು ಕಂಡು ಬರುತ್ತೆ ಅಂತಲೂ ಸಹಿತ ನಾವಿಲ್ಲಿ ತಿಳಿಸ್ಕೊಡ್ಬೋದಾಗುತ್ತೆ. ಇದೇ ರೀತಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಪ್ರತಿಯೊಂದು ವಿಚಾರಗಳನ್ನು ತಮಗೆ ಕಮೆಂಟ್ ಮುಖಾಂತರ ಉತ್ತರಗಳು ಸಿಗುತ್ತೆ ಅಂತ ಹೇಳ್ತಾ, ನನ್ನ ಆರಾಧ್ಯ ದೇವ ಶ್ರೀ ಕೊಲ್ಲೂರು ಮೂಕಾಂಬಿಕಾ ದೇವಿ ಪ್ರತಿಯೊಬ್ಬರಿಗೂ ಸಹಿತ ಆರೋಗ್ಯ ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸರ್ವ ಮಂಗಳಾನಿ ಭವಂತು.